ಹಾಯ್ ಗೈಸ್, ವೆಲ್ಕಮ್ ಟು ಡೇ 14 ಆಫ್ 100 ಡೇಸ್ ಆರ್ಟ್ ಚಾಲೆಂಜ್. ಬೆಳಿಗ್ಗೆ ಇದ್ರೆ ಅದೇ ರಾಕಿ, ಅದೇ ಬ್ರಷ್, ಅದೇ ಟಿಫನ್, ಅದೇ ಜ್ಯೂಸು. ಟ್ರಿಪ್ಗೆ ಹೋಗ್ಬಿಟ್ಟು ಬಂದ್ಮೇಲೆ ಲೈಫ್ ಚೇಂಜ್ ಆಗುತ್ತೆ ಅನ್ಕೊಂಡೆ. ನೋಡಿದ್ರೆ ಗಾಡಿ ಪಂಚರ್ ಆಗ್ಬಿಟ್ಟಿದೆ. ಇನ್ನೇನು ಮಾಡೋದು ಅಂದ್ಬಿಟ್ಟು ಆಟೋ ಹತ್ಕೊಂಡು ಸೀದಾ ಜಿಮ್ ಕಡೆಗೆ ಹೋಗೇ ಬಿಟ್ಟೆ. ಹೋಗ್ತಾ ಇದ್ದಂಗೆ ಪ್ರೀ ವರ್ಕೌಟ್ ಹಾಕೊಂಡು ಗಟ 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 ಅಂತ ಕುಡ್ದು ವಾರಿಯರ್ ಫೀಲ್ಸ್ ಅಲ್ಲಿ ನಾನು ವಾರ್ಮ್ ಅಪ್ ನ ಸ್ಟಾರ್ಟ್ ಮಾಡ್ಕೊಂಡೆ. ಆಮೇಲೆ ನಮ್ಮ ಬಾಯ್ಸ್ ಈ ಕಡೆ ಬಾರೋ ನಾನೇನೋ ಮಾಡ್ತೀನಿ ಅಂತ ಹೋದ್ರು. ಗೈಸ್ ನೋಡಿ ಏನ್ ಮಾಡ್ತಾರೆ ಅನ್ಬಿಟ್ಟು ಇವಾಗ ಹೆಂಗಿತ್ತು ಗೈಸ್ ಬೀಜ ಹೊಡೆಯುವ ಕಾರ್ಯಕ್ರಮ? ಇದನ್ನೆಲ್ಲ ಬಿಟ್ಟು ನಾನು ಸೀರಿಯಸ್ ಆಗಿ ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಟ್ರಿಪ್ಪಿಂದ ಬಂದ್ಮೇಲೆ ನನ್ನ ಸ್ಟ್ರೆಂತ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಅನ್ಕೊಂಡೆ. ಬಟ್ ನೋಡಿ 5 ಸೆಕೆಂಡ್ ಪ್ಲಾಂಚು ಮತ್ತೆ ಪ್ರೆಸ್ಸು ಅದು ಇದು ಎಲ್ಲ ಮಾಡ್ತಾ ಇದ್ದೀನಿ. ನೆಗೆಟಿವ್ ಓಲ್ಡ್ ಎಲ್ಲ ಬಂದ್ಬಿಡ್ತು. 1 ವರ್ಷದಿಂದ ಮಾಡ್ತಾ ಇದ್ದೀನಿ, ಬಂದೇ ಇರಲಿಲ್ಲ ಗೈಸ್. ಇವತ್ತು ಎನರ್ಜಿ ಲೆವೆಲ್ ಲೋ ಇರೋದ್ರಿಂದ ನನ್ನ ವರ್ಕೌಟ್ ಚೆನ್ನಾಗಿ ಹೋಗಲ್ಲ ಅನ್ಕೊಂಡೆ. ಬಟ್ ನೋಡಿ, ನೀವು ಯಾವತ್ತು ಚೆನ್ನಾಗಿ ವರ್ಕೌಟ್ ಮಾಡೋಕ್ಕಾಗಲ್ಲ ಅನ್ಕೊಂತೀರೋ ಅವತ್ತೇ ಸಖತ್ತಾಗಿ ವರ್ಕೌಟ್ ಮಾಡಿ ಮುಗಿಸಿರ್ತೀರಾ. ನಾನು ಇವತ್ತು ಮಾಡಿದ ಪ್ಲಾಂಚ್ ವರ್ಕೌಟು, ಲಾಸ್ಟಲ್ಲಿ ಕಂಡೀಷನಿಂಗ್ ಮಾಡ್ಕೊಂಡು ಅದಾದ್ಮೇಲೆ ಸ್ಟ್ರೆಚಿಂಗ್ ಮಾಡಿಕೊಂಡು ಕ್ರಿಯೇಟಿನ್ ಕುಡಿದೆ. ಅದಾದ್ಮೇಲೆ ಅನ್ನ ಸಾರು ಪಾರ್ಸಲ್ ತರಕ್ಕೆ ಹೋಗಿದ್ದೆ, ತಂದ್ಬಿಟ್ಟು ತಿನ್ಕೊಂಡು ಆಚೆ ಬಂದು ಪ್ಲಾನ್ ಬರೆಯುವಾಗ ಕರೆಂಟ್ ಹೊಟ್ಟೋಯ್ತು ಗೈಸ್. ಸೆಷನ್ ಹೆಂಗೆ ತೊಗೊಳೋದಂತ ಟೆನ್ಷನಲ್ಲಿ ಬೇಗ ಕರೆಸಿ ರೆಡಿ ಮಾಡಿಸಿ ಸೆಷನ್ನು ತೊಗೊಂಡು ಮುಗಿಸ್ಬಿಟ್ಟೆ. ತುಂಬ ಕಷ್ಟ ಗೈಸ್ ಈ ಥರ ಸಿಚುವೇಶನಲ್ಲೆಲ್ಲ. ಅದಾದ್ಮೇಲೆ ಡಿನ್ನರ್ಗೆ ಹಲ್ದಿರಾಮ್ಸ್ಗೆ ಹೋಗ್ಬಿಟ್ಟು ಬ್ಯಾಟಿಂಗ್ ಆಡ್ಕೊಂಡು ಮನೆ ಕಡೆಗೆ ಹೋದೆ. ಇಷ್ಟೇ ಇವತ್ತಿಗೆ. ಲೈಕ್, ಶೇರ್, ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.